ಒಂದು ದಿವಸ ಹಳೆಯ ಗಿಂಗಮ್ ಉಡುಪಿನಲ್ಲಿದ್ದ ಒಬ್ಬ ಮಹಿಳೆ ಮತ್ತು ಸಾಧಾರಣ ನೇಯ್ದ ಉಡುಪು ಧರಿಸಿದ್ದ ಆಕೆಯ ಪತಿ ಬೋಸ್ಟನ್ನಲ್ಲಿ ರೈಲು ಇಳಿದು ನಡೆಯುತ್ತಾ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಕ್ಷರ ಕಚೇರಿಗೆ ಬಂದರು. ಸಾಧಾರಣ ವೇಷದಲ್ಲಿದ್ದ ಹಳ್ಳಿಯ ಅವಿದ್ಯಾವಂತರಂತೆ ಕಾಣುತ್ತಿದ್ದ ಅವರನ್ನು ನೋಡಿ, ಇವರಿಗೆ ಪ್ರತಿಷ್ಠಿತ ಹಾರ್ವರ್ಡ್ನಲ್ಲಿ ಏನು ಕೆಲಸ, ಇವರು ಕೇಂಬ್ರಿಡ್ಜ್ನಲ್ಲಿ ಇರಲು ಸಹ ಅರ್ಹರಲ್ಲ ಎಂದು ಅಂದುಕೊಂಡಳು ಕಾರ್ಯದರ್ಶಿ. ವೃದ್ಧ ಮಹಿಳೆ ಹೇಳಿದಳು, ನಾವು ಅಧ್ಯಕ್ಷರನ್ನು ಭೇಟಿಯಾಗಬೇಕಾಗಿದೆ. ಅದಕ್ಕೆ ಕಾರ್ಯದರ್ಶಿ ನಿಧಾನವಾಗಿ ಹೇಳಿದಳು, ಅವರು ದಿನವಿಡೀ ಕೆಲಸದಲ್ಲಿರುತ್ತಾರೆ, ಸಿಗುವುದಿಲ್ಲ ಎಂದು ಅಸಹನೆಯಿಂದ ನುಡಿದಳು. ಅದಕ್ಕೆ ಹಿರಿಯ ಮಹಿಳೆ ಅಷ್ಟೇ ಶಾಂತವಾಗಿ ಪರವಾಗಿಲ್ಲ, ನಾವು ಕಾಯುತ್ತೇವೆ ಎಂದು ಪ್ರತಿಕ್ರಿಯಿಸಿದಳು. ಗಂಟೆಗಳ ಕಾಲ ಕಾಯುತ್ತಾ ಕುಳಿತ ಅವರನ್ನು ಕಾರ್ಯದರ್ಶಿ ನಿರ್ಲಕ್ಷಿಸಿದಳು. ಕಾಯ್ದು ಕೊನೆಗೆ ಅವರು ಖಿನ್ನತೆಯಿಂದ ಹಿಂತಿರುಗುತ್ತಾರೆ ಎಂಬ ನಿರೀಕ್ಷೆಯಿಂದ ಇದ್ದಳು. ಆದರೆ ಆ ಇಬ್ಬರೂ ಹಿರಿಯರು ಹಿಂತಿರುಗಲಿಲ್ಲ, ಸಮಾಧಾನದಿಂದ ಅಧ್ಯಕ್ಷರ ಭೇಟಿಗಾಗಿ ಕಾಯುತ್ತಾ ಕುಳಿತಿದ್ದರು. ಕಾರ್ಯದರ್ಶಿಯು ಕೊನೆಗೆ ಅಧ್ಯಕ್ಷರಿಗೆ ಸ್ವಲ್ಪ ತೊಂದರೆ ಕೊಡಲು ತೀರ್ಮಾನಿಸಿದಳು. ಇದು ಅವಳಿಗೆ ಸದಾ ಬೇಸರದ ಕಾರ್ಯವಾಗಿತ್ತು. ಒಳಗೆ ಹೋಗಿ ವಿಷಯ ತಿಳಿಸಿ, ನೀವು ಅವರಿಗೆ ಕೆಲವು ನಿಮಿಷಗಳ ಭೇಟಿ ಕೊಟ್ಟರೆ ಅವರು ಹೊರಟು ಹೋಗಬಹುದು ಎಂದು ಹೇಳಿದಳು. ಅಧ್ಯಕ್ಷರು ನಿರಾಸೆಯಿಂದ ಉಸಿರೆಳೆದರು ಮತ್ತು ಸರಿಯೆಂದು ತಲೆಯಾಡಿಸಿದರು. ಅವರಂತಹ ಮಹತ್ವದ ವ್ಯಕ್ತಿಗೆ ಇವರೊಂದಿಗೆ ಮಾತನಾಡಲು ಸಮಯವಿರಲಿಲ್ಲ. ಆದರೆ ಹೊರಗೆ ಕಾಯುವ ಹೊರಕೋಣೆಯಲ್ಲಿ ಗಿಂಗಮ್ ಉಡುಪು ಮತ್ತು ನೇಯ್ದ ಸಾಧಾರಣ ಉಡುಪು ಧರಿಸಿ ಕುಳಿತಿರುವುದು ಇಷ್ಟವಿರಲಿಲ್ಲ. ಬೇರೆ ದಾರಿಯಿಲ್ಲದೆ ಅಧ್ಯಕ್ಷರು ಗಂಭೀರ ಮುಖದ ಗೌರವದೊಂದಿಗೆ ದಂಪತಿಗಳತ್ತ ಹೆಜ್ಜೆ ಹಾಕಿದರು. ಹಳ್ಳಿಯ ಹಿರಿಯ ಮಹಿಳೆ ಅಧ್ಯಕ್ಷರಿಗೆ, ನಮ್ಮ ಮಗ ಹಾರ್ವರ್ಡ್ನಲ್ಲಿ 1 ವರ್ಷ ಓದಿದನು. ಅವನು ಹಾರ್ವರ್ಡನ್ನು ಪ್ರೀತಿಸುತ್ತಿದ್ದ, ಅವನು ಇಲ್ಲಿ ಸಂತೋಷದಿಂದಿದ್ದ. ಆದರೆ ಸುಮಾರು 1 ವರ್ಷ ಹಿಂದೆ ದುರಂತದಲ್ಲಿ ತೀರಿಕೊಂಡ. ನನ್ನ ಪತಿ ಮತ್ತು ನಾನು ಅವನ ಸ್ಮರಣಾರ್ಥವಾಗಿ ಕ್ಯಾಂಪಸ್ನಲ್ಲಿ ಏನಾದರೂ ನೆನಪಿನ ಸ್ಮಾರಕವನ್ನು ನಿರ್ಮಿಸಲು ಬಯಸುತ್ತೇವೆ. ಅಧ್ಯಕ್ಷರಿಗೆ ಈ ಮಾತು ಕೇಳಿ ಹರ್ಷವಾಗಲಿಲ್ಲ, ಆಘಾತವಾಯಿತು. ಅವರೆಂದರೆ ತಾಯಿ. ಹಾರ್ವರ್ಡ್ನಲ್ಲಿ ಓದಿದ ಮತ್ತು ತೀರಿಹೋದ ಪ್ರತಿಯೊಬ್ಬರಿಗಾಗಿ ನಾವು ಪ್ರತಿಮೆ ಕಟ್ಟಲು ಸಾಧ್ಯವಿಲ್ಲ. ಹೀಗೆ ಮಾಡಿದರೆ ಈ ಸ್ಥಳ ಸ್ಮಶಾನದಂತೆ ಕಾಣುತ್ತದೆ. ಅದಕ್ಕೆ ಆ ಮಹಿಳೆ, ಅಯ್ಯೋ ಇಲ್ಲ, ನಾವು ಪ್ರತಿಮೆ ಕಟ್ಟಲು ಬಯಸುವುದಿಲ್ಲ ಎಂದು ಮಹಿಳೆ ತಕ್ಷಣ ವಿವರಿಸಿದರು. ನಾವು ಹಾರ್ವರ್ಡ್ಗೆ ಒಂದು ಕಟ್ಟಡವನ್ನು ದಾನವಾಗಿ ನೀಡಲು ಬಯಸುತ್ತಿದ್ದೇವೆ ಎಂದು ಬಂದಂತಹ ಹಿರಿಯ ಮಹಿಳೆ ಹೇಳಿದಳು. ಅಧ್ಯಕ್ಷರು ಕಣ್ಣು ತಿರುಗಿಸಿದರು. ಅವರು ಗಿಂಗಮ್ ಉಡುಪಿನತ್ತ ಮತ್ತು ನೇಯ್ದ ಉಡುಪಿನೆಡೆ ನೋಡುತ್ತಾ, ಒಂದು ಕಟ್ಟಡ? ನಿಮಗೆ ಕಟ್ಟಡದ ವೆಚ್ಚ ಎಷ್ಟು ಎಂದಾದರೂ ತಿಳಿದಿದೆ? ಹಾರ್ವರ್ಡ್ನಲ್ಲಿಯೇ ನಾವು $7.5 ಮಿಲಿಯನ್ ಯಂತ್ರ ಸಾಮಗ್ರಿಗಳನ್ನು ಹೊಂದಿದ್ದೇವೆ ಎಂದು ಅಚ್ಚರಿಯಿಂದ ಹೇಳಿದರು. ಕ್ಷಣಕಾಲ ಮಹಿಳೆ ಮೌನವಾಗಿದ್ದರು. ಆ ಮಹಿಳೆಯ ಮೌನ ಕಂಡು ಅಧ್ಯಕ್ಷರು ಸಂತೋಷಪಟ್ಟರು. ಅವರು ಈಗ ಇವರಿಂದ ಬಿಡುಗಡೆ ಹೊಂದಬಹುದು ಎನಿಸಿತು. ಆ ಮಹಿಳೆ ತನ್ನ ಗಂಡನತ್ತ ತಿರುಗಿ, ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ಇಷ್ಟು ಮಾತ್ರವೇ ವೆಚ್ಚವೋ? ನಾವು ನಮ್ಮದೇ ವಿಶ್ವವಿದ್ಯಾಲಯ ಆರಂಭಿಸಬಾರದೇಕೆ ಎಂದು ನಿಧಾನವಾಗಿ ಕೇಳಿದಳು. ಅದಕ್ಕೆ ಆಕೆಯ ಗಂಡ ತಲೆಯಾಡಿಸಿದರು. ಅಧ್ಯಕ್ಷರ ಮುಖ ಸಂಶಯ ಮತ್ತು ಗೊಂದಲದಿಂದ ಕುಗ್ಗಿತು. ಲೀಲ್ಯಾಂಡ್ ಸ್ಟ್ಯಾನ್ಫೋರ್ಡ್ ಮತ್ತು ಅವರ ಪತ್ನಿ ಕ್ಯಾಲಿಫೋರ್ನಿಯಾದ ಪಾಲೋ ಆಲ್ಟೋಗೆ ಪ್ರಯಾಣ ಮಾಡಿ ತಮ್ಮ ಹೆಸರನ್ನು ಹೊತ್ತಿರುವ ಹಾರ್ವರ್ಡ್ಗೆ ಬೇಡವಾಗಿದ್ದ ಅವರ ಮಗನ ಸ್ಮರಣಾರ್ಥ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. ಇಂದು ಈ ವಿಶ್ವವಿದ್ಯಾನಿಲಯ ಜಗತ್ಪ್ರಸಿದ್ಧವಾಗಿದೆ.